ಮೂವಿ ಆರಂಭದಲ್ಲಿ ಇಬ್ರು ವ್ಯಕ್ತಿಗಳು ಕಾಡಲ್ಲಿರೋದನ್ನ ತೋರಿಸ್ತಾರೆ. ಒಂದು ವಿಷಕಾರಿ ಹಾವನ್ನ ನೋಡಿ ಶಾನ್ ಹೆದರಿ ದೂರ ಸರಿದಾಗ ಜಿಂಗ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಶಾನ್ಗೆ ಹೆದರ್ಸ್ತಾನೆ. ಯಾಕಂದ್ರೆ ಶಾನ್ಗೆ ಹಾವುಗಳಂದ್ರೆ ಭಯ ಆಗೋಕೆ ಶುರು ಆಗಿರೋದ್ರಿಂದ ಈ ಕಾಡಿಂದ ಹೋಗೋಣ ಅಂತ ಜಿಂಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ದೈತ್ಯ ಹಾವು ಬಂದು ಶಾನ್ ನ ಎತ್ಕೊಂಡು ಹೋಗುತ್ತೆ. ಜಿಂಗ್ ಹಿಂದೆ ತಿರುಗಿ ನೋಡಿದಾಗ ಶಾನ್ ಇಲ್ದೇ ಇರೋದ್ ನೋಡಿ ಶಾನ್ ಅಂತ ಕೂಗ್ತಾ ಇರ್ಬೇಕಾದ್ರೆ ಆ ದೈತ್ಯ ಹಾವು ಶಾನ್ ನ ಕೆಳಗಡೆ ಬಿಸಾಕುತ್ತೆ. ಶಾನ್ ಸತ್ತಿರೋದ್ ನೋಡಿ ಶಾಕ್ ಆಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರೋ ದೈತ್ಯ ಹಾವನ್ನ ನೋಡಿ ಇನ್ನಷ್ಟು ಹೆದರ್ತಾ ಇರ್ಬೇಕಾದ್ರೆ ಆ ದೈತ್ಯ ಹಾವು ಜಿಂಗ್ ನ ತಿಂದ್ಬಿಡುತ್ತೆ. ನಂತರ ಸೀನ್ ಕಟ್ ಆಗಿ ನೂರಾರು ಜನ ರಾತ್ರಿ ರೈಲಿನಲ್ಲಿ ಪ್ರಯಾಣ ಮಾಡೋದನ್ನ ತೋರಿಸ್ತಾರೆ. ಈ ರೈಲಿನಲ್ಲಿ ಸಾಮಾನ್ಯ ನಾಗರಿಕರ ಜೊತೆ ಆರ್ಮಿಗಳು ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ. ಯೋಂಗ್ ಅನ್ನೋ ಹುಡುಗ ಈ ಟ್ರೈನ್ ಅಲ್ಲಿ ತಿಂಡಿ ತಿನಿಸುಗಳನ್ನ ಮಾರ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಫ್ರೀ ಆಗಿ ತಿಂಡಿ ತಗೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಯೋಂಗ್ ಒಬ್ಬ ಬುದ್ಧಿವಂತ ಹುಡುಗ ಆಗಿರೋದ್ರಿಂದ ಆ ವ್ಯಕ್ತಿಯನ್ನ ಯಾಮರ್ಸಿ ಮುಂದೆ ಹೋಗ್ತಾನೆ. ಲೀ ಅನ್ನೋ ವ್ಯಕ್ತಿ ಕೂಡ ಇದೇ ರೈಲಿನಲ್ಲಿ ತನ್ನ ಪ್ರೆಗ್ನೆಂಟ್ ವೈಫ್ ಜೊತೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಕೆಲವು ವ್ಯಕ್ತಿಗಳು ತುಂಬಾನೇ ಶಬ್ದ ಮಾಡ್ತಾ ಇರೋದ್ರಿಂದ ಅವರನ್ನ ಬೈದು ಸುಮ್ನೆ ಇರೋಕೆ ಹೇಳ್ತಾನೆ. ಇದಾದ್ಮೇಲೆ ಮಾಶೋಂಗ್ ಅನ್ನೋ ಒಬ್ಬ ಆರ್ಮಿ ಕ್ಯಾಪ್ಟನ್ ಜಿಂಗ್ಲ್ಯಾನ್ಗೆ ನಾವು ಎಸಿ ಕೋಚ್ ಅಲ್ಲಿ ಆರಾಮಾಗಿ ಕೂಡಬಹುದಿತ್ತು, ಈ ಜನರಲ್ ಕೋಚ್ ಅಲ್ಲಿ ತುಂಬಾನೇ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಜಿಂಗ್ಲ್ಯಾನ್ ಹೇಳ್ತಾಳೆ, ನಂಗೆ ಜನರಲ್ ಕೋಚ್ ಅಂದ್ರೇನೆ ಇಷ್ಟ, ಯಾಕಂದ್ರೆ ಈ ಕೋಚ್ ಅಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಜೀವನ ಏನು ಅಂತ ಅರ್ಥ ಆಗೋದು. ಹೀಗೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಷಕಾರಿ ಹಾವು ಬಂದು ಮಾಶೋಂಗ್ ನ ಬಟ್ಟೆ ಒಳಗೆ ಹೋಗುತ್ತೆ. ಅದೇ ಟೈಮ್ಗೆ ನಮ್ ಹೀರೋ ಮುಶೆಂಗ್ ಹಾವುಗಳಿಂದ ಮಾಡಿರುವಂತ ತಿಂಡಿಗಳನ್ನ ಮಾರ್ತಾ ಈ ಕೋಚ್ ಒಳಗೆ ಬರ್ತಾನೆ. ಮಾಶೋಂಗ್ ಇವನನ್ನ ನೋಡಿ ಇವರೆಲ್ಲ ಎಲ್ಲಿಂದ ಬರ್ತಾರೋ ಏನೋ ಅಂತ ಮಾತಾಡ್ತಾ ಇರಬೇಕಾದ್ರೆ ಮುಂಚೆನೆ ಇವನು ಬಟ್ಟೆ ಒಳಗೆ ಹೋಗಿರೋ ಹಾವು ನೋಡಿ ಹೆದರಿ ಕಿರ್ಚೋಕೆ ಶುರು ಮಾಡ್ತಾನೆ. ಆದ್ರೆ ನಮ್ ಹೀರೋ ಮುಶೆಂಗ್ ತಕ್ಷಣ ಆ ಹಾವನ್ನ ಹಿಡಿದು ರೌಂಡ್ ಆಗಿ ಸುತ್ತಿ ಬುಟ್ಟಿಯೊಳಗೆ ಇಟ್ಕೋತಾನೆ. ಇದನ್ನ ನೋಡಿ ಯೋಂಗ್ ಅನ್ನೋ ಹುಡುಗ, ನೀವು ಹಾವು ಹಿಡಿಯೋದ್ರಲ್ಲಿ ತುಂಬಾನೇ ಫಾಸ್ಟ್ ಇದೀರಾ, ಯಾರ್ ನೀವು ಅಂತ ಕೇಳಿದಾಗ ಮುಶೆಂಗ್ ಹೇಳ್ತಾನೆ, ಹೌದು, ಹಾವು ಹಿಡಿಯೋದು ನಮ್ಮ ವಂಶದ ವೃತ್ತಿ, ನಮ್ಮ ಊರಲ್ಲಿ ನನ್ನ ಜೂನಿಯರ್ ಕಿಂಗ್ ಆಫ್ ಸ್ನೇಕ್ ಅಂತ ಕರೀತಾರೆ. ಇದೆಲ್ಲ ನೋಡಿ ಮಾಶಂಗ್ ಬೇಕು ಅಂತಾನೆ ಈ ಹಾವನ್ನ ಬಿಟ್ಟು ಹಿಡಿಯೋ ನಾಟಕ ಮಾಡಿದಾನೆ ಅಂತ ಮುಶೆಂಗ್ ಮೇಲೆ ಕಿರ್ಚಕ್ಕೆ ಶುರು ಮಾಡ್ತಾನೆ. ಆಗ ಜಿಂಗ್ಲ್ಯಾನ್, ತುಂಬಾ ವರ್ಷಗಳ ನಂತರ ನಿಮ್ಮನ್ನ ಮೀಟ್ ಆಗ್ತಿದೀನಿ ಅಂತ ಶೇಕ್ ಹ್ಯಾಂಡ್ ಮಾಡೋಕೆ ಕೈ ಕೊಡ್ತಾಳೆ. ಆದ್ರೆ ಮುಶೆಂಗ್ ನನ್ ಕೈ ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಮುಶೆಂಗ್ ಮತ್ತೆ ಜಿಂಗ್ಲ್ಯಾನ್ ಇಬ್ರು ಒಂದೇ ಊರಿನವರು ಅಂತ. ಜಿಂಗ್ಲ್ಯಾನ್ ತನ್ನ ಫ್ಯಾಮಿಲಿಯನ್ನ ಮೀಟ್ ಆಗೋಕೆ ಅಂತ ಊರಿಗೆ ಬರ್ತಾ ಇರ್ತಾಳೆ. ಮುಶೆಂಗ್ ಕೂಡ ಅದೇ ರೈಲಿನಲ್ಲಿ ಅವಾಗವಾಗ ತಿಂಡಿ ತಿನಿಸುಗಳನ್ನ ಮಾರ್ತಾ ಇರ್ತಾನೆ. ಹೀಗೆ ಮಾತಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಲೋಕೋ ಪೈಲಟ್ ಸಡನ್ ಆಗಿ ಟ್ರೈನ್ಗೆ ಬ್ರೇಕ್ ಹಾಕಿದಾಗ ಸಪೋರ್ಟ್ ಇಲ್ದೆ ನಿಂತಿರೋ ಜನರೆಲ್ಲ ಹಾಗೆ ಕೆಳಗಡೆ ಬೀಳ್ತಾರೆ. ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋ ಕಾರಣ ಡಾಕುಗಳೇನಾದ್ರೂ ಬಂದಿರಬಹುದಾ ಅಂತ ಹೊರಗಡೆ ನೋಡ್ಬೇಕಾದ್ರೆ ಯಾವ್ದೋ ಒಂದು ವಿಶಾಲವಾದ ಪ್ರಾಣಿ ರೈಲಿನ ಮೇಲಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಒಳಗಡೆ ಇರೋ ಲೈಟ್ ಗಳೆಲ್ಲ ಫ್ಲಿಕರ್ ಆಗ್ತಾ ಇರ್ತವೆ. ಇದನ್ನ ನೋಡಿ ಎಲ್ರು ತುಂಬಾನೇ ಗಾಬರಿಯಾಗಿರ್ತಾರೆ. ಆಗ ಒಬ್ಳು ಲೇಡಿ ಏನಿರಬಹುದು ಅಂತ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಯಾವ್ದೋ ಒಂದು ಪ್ರಾಣಿ ಇವಳನ್ನ ಹೊರಗಡೆ ಎಳ್ಕೊಳ್ಳುತ್ತೆ. ಇದರಿಂದ ಎಲ್ರು ಭಯದಲ್ಲಿ ನೋಡ್ತಾ ಇರಬೇಕಾದ್ರೆ ಮಕಾವನ್ನ ಹುಡುಗ ಮುಂದೆ ಬರ್ಬೇಕಾದ್ರೆ ಒಂದು ವಿಷಕಾರಿ ಹಾವು ಇವನನ್ನ ಅಟ್ಯಾಕ್ ಮಾಡುತ್ತೆ. ನೋಡ್ತಾ ನೋಡ್ತಾ ನೂರಾರು ವಿಷಕಾರಿ ಹಾವುಗಳು ಈ ಕೋಚ್ ಒಳಗೆ ಬಂದು ಜನರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತವೆ. ಈ ಕೇಯೋಸ್ ಅಲ್ಲಿ ಜನ ತಮ್ಮ ಪ್ರಾಣವನ್ನ ಕಾಪಾಡ್ಕೋಬೇಕು ಅಂತ ಓಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಟ್ರೈನ್ ಇಂದ ಹೊರಗಡೆ ಬೀಳ್ತಾನೆ. ಆಗ ಹೊರಗಡೆ ಸಾವಿರಾರು ಲೆಕ್ಕದಲ್ಲಿ ಹಾವುಗಳಿರೋದನ್ನ ನೋಡಿ ಒಬ್ಳು ಲೇಡಿ ಕಿರುಚಕ್ಕೆ ಶುರು ಮಾಡ್ತಾಳೆ. ಹಾವುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಯಾರನ್ನ ಕಾಪಾಡಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗದೆ ಮುಶೆಂಗ್ ಅಲ್ಲಿರೋ ಬೆಳ್ಳುಳ್ಳಿಗಳನ್ನ ತಿಂದು ಹಾವುಗಳಿರೋ ಕಡೆ ಉಗಿಯೋಕೆ ಹೇಳಿದಾಗ ಎಲ್ರು ಕೂಡ ಹಾಗೆ ಮಾಡ್ತಾರೆ. ಇದರಿಂದ ಈ ವಿಷಕಾರಿ ಹಾವುಗಳೆಲ್ಲ ಹೊರಗಡೆ ಹೋದಾಗ ಮಾಶೋಂಗ್, ನೀನು ನಿಜವಾದ ಹಾವುಗಾರನೇ ಆಗಿದ್ರೆ ಈ ಹಾವುಗಳನ್ನ ಕಂಟ್ರೋಲ್ ಮಾಡಬಹುದಿತ್ತು ಅಂತ ಮುಶೆಂಗ್ಗೆ ಬೈಯೋಕೆ ಶುರು ಮಾಡ್ತಾನೆ. ಆಗ ಜಿಂಗ್ಲ್ಯಾನ್, ನೀವು ಸ್ವಲ್ಪ ಸುಮ್ನೆ ಇರಿ ಅಂತ ಕೆಳಗಡೆ ಬಿದ್ದಿರೋ ಮಹಿಳೆಯನ್ನ ಸಮಾಧಾನ ಮಾಡೋಕೆ ಅಂತ ಹೋದಾಗ ಎರಡು ತಲೆ ಇರೋ ಒಂದು ಕಿಂಗ್ ಕೋಬ್ರಾ ಬಂದು ಆ ಮಹಿಳೆಯನ್ನ ಹೊರಗಡೆ ಎಳ್ಕೊಂಡು ಹೋಗುತ್ತೆ. ಮುಶೆಂಗ್ ಜಿಂಗ್ಲ್ಯಾನ್ಗೆ, ನೀನ್ ಇವರನ್ನೆಲ್ಲ ಕರ್ಕೊಂಡು ಬೇರೆ ಕೋಚ್ಗೆ ಹೋಗು ಅಂತ ಹೇಳಿ ಕೋಬ್ರಾ ಇರೋ ದಾರಿಯನ್ನ ಬ್ಲಾಕ್ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಕೋಬ್ರಾ ಅದನ್ನೆಲ್ಲ ಒಡ್ಕೊಂಡು ಮುಂದೆ ನುಗ್ಗಬೇಕಾದ್ರೆ ರೈಲಿನ ರೂಫ್ ಟಾಪ್ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಎಲ್ರು ಈ ರೂಫ್ ಟಾಪ್ ಮೇಲೆ ಬಂದಾಗ ರೈಲಿನ ಹೊರಗಡೆ ಸಾವಿರಾರು ಹಾವುಗಳು ಇವರಿಗೋಸ್ಕರ ಕಾಯ್ತಾ ಇರೋದನ್ನ ಕ್ಲಿಯರ್ ಆಗಿ ನೋಡ್ಬೋದು. ಇವರೆಲ್ಲ ಹೊರಗಡೆ ಬಂದ್ರೂ ಕೂಡ ಈ ಎರಡು ತಲೆ ಇರೋ ಹಾವು ಇವರನ್ನ ಬಿಡದೆ ಫಾಲೋ ಮಾಡ್ತಾ ಇರುತ್ತೆ. ನಂತರ ಎಲ್ರು ರೈಲಿಂದ ಕೆಳಗಡೆ ಇಳಿದು ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳಕ್ಕೆ ಓಡ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಣ ಹುಲ್ಲು ನೋಡಿ ದಾರಿ ಮಧ್ಯದಲ್ಲಿ ಬೆಂಕಿ ಹಚ್ತಾರೆ. ಬೆಂಕಿಯಿಂದ ಹೆದರಿ ಕೋಬ್ರಾ ಅಲ್ಲೇ ನಿಂತಿರ್ಬೇಕಾದ್ರೆ ಎಲ್ರು ಅಲ್ಲಿಂದ ಒಂದು ಕಾಡೊಳಗೆ ಓಡ್ ಬರ್ತಾರೆ. ನಂತರ ಮುಶಂಗ್ ಯೋಂಗ್ ಕೈಯಿಂದ ಹಾವಿನ ವಿಷವನ್ನ ತನ್ನ ಬಾಯಿಂದ ಎಳೆದು ಅವನನ್ನ ಕಾಪಾಡ್ತಾನೆ. ಆಗ ಲೀ ಅನ್ನೋ ವ್ಯಕ್ತಿ ತನ್ನ ಪ್ರೆಗ್ನೆಂಟ್ ಹೆಂಡತಿನ ನೋಡಿ, ನಾನ್ ನಿನ್ನ ಈ ರೂಟ್ ಅಲ್ಲಿ ಕರ್ಕೊಂಡು ಬರಬಾರ್ದಿತ್ತು ಅಂತ ಅಳೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಕೆಲವು ವಿಷಕಾರಿ ಹಾವುಗಳು ಅವಳನ್ನು ಕೂಡ ಕಚ್ಚಿರ್ತವೆ.
ಆಗ ಜಿಂಗ್ಲೆನ್ ಮುಶೆಂಗ್ ಹತ್ರ ಬಂದು ಎಲ್ರು ಹಾವುಗಳಿಂದ ಕಚ್ಚಿಸ್ಕೊಂಡು ಇನ್ಫೆಕ್ಟ್ ಆಗಿದ್ದಾರೆ. ಇವಾಗ ಏನ್ ಮಾಡೋದು ಅಂತ ಕೇಳಿದಾಗ ಮುಶೆಂಗ್ ಹೇಳ್ತಾನೆ, ಹತ್ರದಲ್ಲೇ ನಮ್ ಊರಿದೆ, ನಮ್ ಮನೆಯಲ್ಲಿ ಆಲ್ರೆಡಿ ನಮ್ ತಾಯಿ ಈ ಹಾವಿನ ಆಂಟಿಡೋಟ್ ರೆಡಿ ಮಾಡಿರ್ತಾರೆ, ಎಲ್ರು ಅಲ್ಲಿಗೆ ಹೋಗೋಣ ಅಂತ. ಆಗ ಮಶಾಂಗ್ ಹೇಳ್ತಾನೆ, ಹಾವುಗಳನ್ನ ಬಿಟ್ಟು ಟ್ರೈನ್ ಮೇಲೆ ನೀನೇ ಅಟ್ಯಾಕ್ ಮಾಡಿಸಿ ಇವಾಗ ನಿಮ್ ಊರಿಗೆ ಕರ್ಕೊಂಡೋಗಿ ಇದರ ಚಿಕಿತ್ಸೆಗೆ ನಮ್ಮಿಂದ ದುಡ್ಡು ವಸೂಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀಯ ಅಂತ. ಯಾಕಂದ್ರೆ ಮುಶೆಂಗ್ ಒಬ್ಬ ಹಾವುಗಾರ ಆಗಿರೋದ್ರಿಂದ ಈ ಹಾವುಗಳನ್ನೆಲ್ಲ ಅವನೇ ಕರೆದಿರಬಹುದು ಅಂತ ಮಾಶಾಂಗ್ಗೆ ಅನಿಸ್ತಾ ಇರುತ್ತೆ. ಆದ್ರೆ ಜಿಂಗ್ಲೆನ್ ಮತ್ತೆ ಮಕೌಟ್ ಮುಶೆಂಗ್ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ನಮ್ಮನ್ನ ಕಾಪಾಡಿದಾನೆ, ಅವನಿಲ್ಲ ಅಂದಿದ್ರೆ ಈ ಜಾಗದಲ್ಲಿ ನಾವ್ ಯಾರು ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಮುಶೆಂಗ್ ಯೋಂಗ್ ನ ಕರ್ಕೊಂಡು ತನ್ನ ಊರ್ ಕಡೆ ಹೋಗ್ತಾ ಇರ್ತಾನೆ. ಆಗ ಜಿಂಗ್ಲೆನ್, ನಾನು ಮುಶಾಂಗ್ ನ ನಂಬ್ತೀನಿ, ನಿಮ್ಗಿಷ್ಟ ಇದ್ರೆ ನಮ್ ಜೊತೆ ಬರಬಹುದು ಅಂತ ಹೇಳಿ ಎಲ್ರು ಮುಶಾಂಗ್ ಜೊತೆ ಅವನ ಊರಿಗೆ ಹೋಗ್ತಾ ಇರ್ತಾರೆ. ಮುಶೆಂಗ್ ತನ್ನ ಊರಿಗೆ ಬಂದು ನೋಡ್ತಿದ್ದಂಗೆ ಊರಲ್ಲಿರೋ ಜನರೆಲ್ಲ ಸತ್ತು ಬಿದ್ದಿರೋದ್ ನೋಡಿ ತಕ್ಷಣ ತನ್ನ ಮನೆಗೆ ಓಡ್ ಬರ್ತಾನೆ. ಯಾಕಂದ್ರೆ ಈ ಊರಲ್ಲಿ ಕೂಡ ಕಿಂಗ್ ಕೋಬ್ರಾ ಅಟ್ಯಾಕ್ ಮಾಡಿ ನೂರಾರು ಜನರನ್ನ ಕೊಂದಿರುತ್ತೆ. ಮುಶಾಂಗ್ ನ ತಾಯಿ ಬದುಕಿರೋ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ಮುಶಾಂಗ್ ತನ್ನ ತಾಯಿನ ನೋಡಿ ನಿಮ್ಗೇನು ಆಗಿಲ್ವಾ ಅಂತ ಖುಷಿ ಪಡ್ತಾನೆ. ಯೋಂಗ್ನ ತಾಯಿ ತನ್ನ ಮಗ ಜೀವಂತವಾಗಿರೋದ್ ನೋಡಿ ಅವನನ್ನ ಹಗ್ ಮಾಡ್ತಾಳೆ. ಈ ಕಡೆ ಜಿಂಗ್ಲೆನ್ ನ ತಂದೆ ಕೂಡ ಅಲ್ಲೇ ಇರೋದನ್ನ ತೋರಿಸ್ತಾರೆ. ನಂತರ ಮುಶೆಂಗ್ ತನ್ನ ತಾಯಿ ಮಾಡಿರೋ ಗಿಡಮೂಲಿಕೆ ಔಷಧಿಯನ್ನ ಹಾವುಗಳಿಂದ ಕಚ್ಚಿಸಿಕೊಂಡಿರುವಂತ ಎಲ್ಲಾ ಜನಗಳಿಗೆ ಕೊಡ್ತಾನೆ. ಆದ್ರೆ ಊರಲ್ಲಿರೋ ಜನರೆಲ್ಲ ಮುಶೆಂಗ್ ನ ಬೈಯೋಕೆ ಶುರು ಮಾಡ್ತಾರೆ. ದುಡ್ಡುಗೋಸ್ಕರ ನೀನು ಊರಿನ ಜನರನ್ನೆಲ್ಲ ಸಾಯಿಸ್ತಾ ಇದೀಯಾ ಅಂತ ಹೇಳಿದಾಗ ಮುಶೆಂಗ್ ಹೇಳ್ತಾನೆ, ಇರೋಬರೋ ಕಾಡುಗಳನ್ನೆಲ್ಲ ಕಟ್ ಮಾಡಿರೋದ್ರಿಂದ ಈ ವಿಷಕಾರಿ ಹಾವುಗಳು ತಮ್ಮ ಮನೆಗಳನ್ನ ಕಳ್ಕೊಂಡು ನಾಡಿಗೆ ಬರ್ತಾ ಇದಾವೆ, ಇದರಲ್ಲಿ ನಂದೇನ್ ತಪ್ಪಿದೆ. ಈ ಹಾವುಗಳ ವಿಷ ತುಂಬಾನೇ ಡೇಂಜರಸ್ ಇರೋದ್ರಿಂದ ಗಿಡಮೂಲಿಕೆ ಔಷಧಿ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಅದಕ್ಕೆ ಜಿಂಗ್ಲೆನ್ ಏನ್ ಮಾಡಬೇಕು ಅಂತ ಮುಶೆಂಗ್ ನ ಕೇಳಿದಾಗ ಮುಶೆಂಗ್ ಹೇಳ್ತಾನೆ, ಈ ಹಾವಿನ ವಿಷ ತುಂಬಾನೇ ಡೇಂಜರಸ್ ಇದೆ, ಇಂತಹ ಹಾವುಗಳು ಸಾಮಾನ್ಯವಾಗಿ ಮೌಂಟೇನ್ ಗಳಲ್ಲಿ ಮಾತ್ರ ಇರೋದು, ರಸ್ತೆ ಮಾಡೋಕಂತ ಮೌಂಟೇನ್ ಗಳನ್ನ ನಾಶ ಮಾಡಿರೋದ್ರಿಂದ ಈ ಹಾವುಗಳು ನಾಡಿಗೆ ಬಂದು ಜನರನ್ನ ತೊಂದರೆ ಕೊಡಕ್ಕೆ ಶುರು ಮಾಡಿದವೆ. ನಮ್ ತಂದೆ ಬರೆದಿರೋ ಬುಕ್ ಪ್ರಕಾರ ಈ ಹಾವಿನ ಔಷಧಿ ನಮಗೆ ಸ್ನೇಕ್ ಕಿಂಗ್ ವ್ಯಾಲಿಯಲ್ಲಿ ಮಾತ್ರ ಸಿಗುತ್ತೆ, ಅದಕ್ಕೆ ನಾವೆಲ್ಲರೂ ಇವಾಗ ಸ್ನೇಕ್ ಕಿಂಗ್ ವ್ಯಾಲಿಗೆ ಹೋಗ್ಬೇಕು. ಆಗ ಕೆಲವು ಜನ ರೆಡಿಯಾಗಿ 2 ಬ್ಯಾಂಬೂ ರಾಫ್ಟ್ ಗಳನ್ನ ತಗೊಂಡು ಸ್ನೇಕ್ ಕಿಂಗ್ ವ್ಯಾಲಿ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ಮಶಾಂಗ್ ರಾಫ್ಟ್ ಮೇಲೆ ನಿಂತು ನದಿಯಲ್ಲಿ ಸುಸು ಮಾಡ್ತಾ ಇರಬೇಕಾದ್ರೆ ಈ ನದಿಯಲ್ಲಿ ಇನ್ನೊಂದು ಕಿಂಗ್ ಕೋಬ್ರಾ ಇರೋದನ್ನ ತೋರಿಸ್ತಾರೆ. ಆಗ ಒಬ್ಬ ವ್ಯಕ್ತಿಯನ್ನ ಕಿಂಗ್ ಕೋಬ್ರಾ ಬಂದು ನೀರಲ್ಲಿ ಎಳ್ಕೊಂಡು ಹೋಗ್ಬೇಕಾದ್ರೆ ಅದರ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಮಕಾವ್ ಕೆಳಗಡೆ ಹಾವಿದೆ ಅಂತ ಫೋರ್ಕ್ ಇಂದ ಅಟ್ಯಾಕ್ ಮಾಡ್ಬೇಕಾದ್ರೆ ರಾಫ್ಟ್ ಗೆ ಕಟ್ಟಿರೋ ಹಗ್ಗ ಕಟ್ಟಾಗಿ ಇಡೀ ರಾಫ್ಟ್ ಡಿಸ್ಮೆಂಟಲ್ ಆಗ್ಬಿಡುತ್ತೆ. ಇದರಿಂದ ಆ ರಾಫ್ಟ್ ಮೇಲಿರೋ ಎಲ್ಲಾ ಜನರು ನೀರಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಇನ್ನೊಂದು ರಾಫ್ಟ್ ಮೇಲಿರೋ ಜನರೆಲ್ಲ ಅವರನ್ನ ರಾಫ್ಟ್ ಮೇಲೆ ಎಳ್ಕೋತಾರೆ. ಆಗ ಮಾಶಾಂಗ್, ಈ ಹಾವಿಗೆ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಪದವಿಗೆ ಅವಮಾನ ಅಂತ ಒಂದು ಎಕ್ಸ್ಪ್ಲೋಸಿವ್ ಬಿಸಾಡ್ಬೇಕಾದ್ರೆ ಮಿಸ್ ಆಗಿ ಆ ಎಕ್ಸ್ಪ್ಲೋಸಿವ್ ಇವ್ರು ಇದ್ದಂತ ರಾಫ್ಟ್ ಮೇಲೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಇಂದ ತಪ್ಪಿಸ್ಕೊಳಕ್ಕೆ ಎಲ್ರು ನೀರಲ್ಲಿ ಜಂಪ್ ಮಾಡಿ ಕಾಡೊಳಗೆ ಬರ್ತಾರೆ. ನೀರಲ್ಲಿ ಬಿದ್ದಿರೋದ್ರಿಂದ ಮುಶಾಂಗ್ ಹತ್ರ ಇದ್ದಂತ ಮ್ಯಾಪ್ ಒದ್ದೆ ಆಗಿ ಡ್ಯಾಮೇಜ್ ಆಗಿರುತ್ತೆ. ಇವಾಗ ಏನ್ ಮಾಡ್ಬೇಕು ಅಂತ ಜಿಂಗ್ಲೆನ್ ಕೇಳಿದಾಗ ಆ ವ್ಯಾಲಿಗೆ ಹೋಗೋ ಮುಂಚೆ ಒಂದು ಸ್ನೇಕ್ ಟೆಂಪಲ್ ಅಂತ ಇದೆ, ನಾವ್ ಆ ಟೆಂಪಲ್ ಹತ್ರ ಹೋದ್ರೆ ಆ ವ್ಯಾಲಿಗೆ ಹೋಗೋ ದಾರಿ ಈಸಿಯಾಗಿ ಸಿಗಬಹುದು ಅಂತ ಟೆಂಪಲ್ ಕಡೆ ಹೋಗ್ತಾರೆ. ಕಾಡಿನ ಮಧ್ಯದಲ್ಲಿ ಈ ಟೆಂಪಲ್ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಸತ್ತಿರೋ ವ್ಯಕ್ತಿಯನ್ನ ನೋಡಿ ಆ ಕಿಂಗ್ ಕೋಬ್ರಾ ಏನಾದ್ರು ನನ್ನ ಕೈಗೆ ಸಿಕ್ಕಿದ್ರೆ ನಾನ್ ಅದನ್ನ ಸುಮ್ನೆ ಬಿಡಲ್ಲ ಅಂತ ಮಾಶಾಂಗ್ ಅಲ್ಲೇ ಇದ್ದಂತ ಹಾವಿನ ಮೊಟ್ಟೆಯನ್ನ ಒಡೆದಾಕ್ತಾನೆ. ಮೊಟ್ಟೆ ಒಡೆದಿರೋದ್ ನೋಡಿ ಒಂದು ಸಣ್ಣ ಹಾವು ಬಂದು ಮಾಶಾಂಗ್ ಕುಂಡಿಗೆ ಕಚ್ಬಿಡುತ್ತೆ. ಆ ಹಾವಿಂದ ತಪ್ಪಿಸ್ಕೊಂಡು ಮುಂದೆ ಬಂದಾಗ ಮಾಶಾಂಗ್ ತನ್ನ ಕುಂಡಿಗೆ ಕಚ್ಚಿರೋ ಹಾವಿನ ವಿಷವನ್ನ ತೆಗೀರಿ ಅಂತ ಹೇಳಿದಾಗ ಮುಶಾಂಗ್ ಹಾವು ಕಚ್ಚಿರೋ ಜಾಗ ಸರಿ ಇಲ್ಲ, ಅದಕ್ಕೆ ನಾನ್ ತೆಗಿಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಿಂಗ್ಲೆನ್, ನಾನೊಬ್ಳು ಡಾಕ್ಟರು, ಪೇಷಂಟ್ ಗಳನ್ನ ಕಾಪಾಡೋದು ನನ್ನ ಕೆಲ್ಸ, ನಾನೇ ತೆಗಿತೀನಿ ಅಂದಾಗ ಮುಶಾಂಗ್ ಬೇಡ ಅಂತ ಬೇರೆ ಒಂದು ಉಪಾಯದಿಂದ ಆ ವಿಷಯವನ್ನ ತೆಗಿತಾನೆ. ನಂತರ ಸ್ನೇಕ್ ಟೆಂಪಲ್ ಹುಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಬ್ಲಾಕ್ ಬೀಟಲ್ ಗಳ ಮನೆಗಳಿರೋ ಒಂದು ಜಾಗಕ್ಕೆ ಬರ್ತಾರೆ. ಈ ಬೀಟಲ್ ಗಳು ನೋಡಕ್ಕೆ ತುಂಬಾನೇ ಭಯಂಕರವಾಗಿರೋದ್ರಿಂದ ಯಾರು ಶಬ್ದ ಮಾಡಬೇಡಿ ಅಂತ ಸೈಲೆಂಟ್ ಆಗಿ ಹೋಗ್ತಾ ಇರಬೇಕಾದ್ರೆ ಒಂದು ಬೀಟಲ್ ಗೂಡು ಕೆಳಗಡೆ ಬೀಳುತ್ತೆ. ನಂತರ ಅದರಲ್ಲಿರೋ ಬೀಟಲ್ ಗಳು ಹೊರಗಡೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಎಲ್ರೂ ಆ ಬೀಟಲ್ ಗಳಿಂದ ಬಚಾವಾಗೋಕೆ ಅಂತ ಅವುಗಳನ್ನ ಸಾಯಿಸೋಕೆ ಶುರು ಮಾಡ್ತಾರೆ. ಆದ್ರೆ ಬೀಟಲ್ ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಬ್ಬ ವ್ಯಕ್ತಿಯನ್ನ ಕೆಳಗಡೆ ಬೀಳಿಸಿ ತಿನ್ನೋಕೆ ಶುರು ಮಾಡಿದಾಗ ಬೆಂಕಿಯ ಸಹಾಯದಿಂದ ಬೀಟಲ್ ಗಳಿಂದ ಬಚಾವಾಗಿ ಫೈನಲಿ ಸ್ನೇಕ್ ಟೆಂಪಲ್ ಗೆ ಬರ್ತಾರೆ. ಈ ಸ್ನೇಕ್ ಟೆಂಪಲ್ ನೋಡಕ್ಕೆ ತುಂಬಾನೇ ಭಯಂಕರವಾಗಿರುತ್ತೆ. ಪ್ರತಿ ವರ್ಷ ಈ ಟೆಂಪಲ್ ಗೆ ಬಂದು ಯಾರನ್ನಾದ್ರೂ ಬಲಿ ಕೊಡ್ತಾ ಇದ್ರು, ಆದ್ರೆ ಕಳೆದ 10 ವರ್ಷಗಳಿಂದ ಈ ಸಂಪ್ರದಾಯವನ್ನ ನಿಲ್ಲಿಸಿ ಈ ಟೆಂಪಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಅಂತ ಮುಶಾಂಗ್ ಜಿಂಗ್ಲೆನ್ ಗೆ ಹೇಳ್ತಾನೆ. ನಂತರ ರಾತ್ರಿ ಈ ಟೆಂಪಲ್ ಅಲ್ಲೇ ರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾ ಅರೇಂಜ್ಮೆಂಟ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಜಿಂಗ್ಲೆನ್ ಗೆ ಬೀಟಲ್ ಕಚ್ಚಿದೆ ಅಂತ. ಅದಕ್ಕೆ ಜಿಂಗ್ಲೆನ್ ಗೆ ಒಂದು ಟಬ್ ಅಲ್ಲಿ ಕೂಡಿಸಿ ಗಿಡಮೂಲಿಕೆಗಳಿರೋ ನೀರನ್ನ ಹಾಕ್ತಾರೆ. ಇದರಿಂದ ಜಿಂಗ್ಲೆನ್ ಗೆ ಆಗ್ತಿರೋ ನೋವು ಕಮ್ಮಿ ಆಗ್ತಾ ಇರುತ್ತೆ. ಆದ್ರೆ ಹೊರಗಡೆ ಯಾರೋ ಒಬ್ಬ ವ್ಯಕ್ತಿ ಜಿಂಗ್ಲೆನ್ ನ ನೋಡ್ತಾ ಒಂದು ವಿಷಕಾರಿ ಹಾವನ್ನ ಒಳಗಡೆ ಬಿಡ್ತಾನೆ. ಆ ಹಾವು ಟಬ್ ಅಲ್ಲಿ ಬಂದಾಗ ಜಿಂಗ್ಲೆನ್ ಆ ಹಾವನ್ನ ನೋಡಿ ಕಿರ್ಚಕ್ಕೆ ಶುರು ಮಾಡಿದಾಗ ಮುಶಾಂಗ್ ಬಂದು ಆ ಹಾವನ್ನ ಹೊರ ತೆಗಿತಾನೆ.
ಮಾಶಾಂಗ್ ಇದನ್ನ ನೋಡಿ ನಾನೇ ಜಿಂಗ್ಲೆನ್ ನ ಇನ್ನೂ ಸರಿಯಾಗಿ ನೋಡಿಲ್ಲ, ಆದ್ರೆ ನೀನ್ ಎಲ್ಲಾನು ನೋಡ್ಬಿಟ್ಟೆ ಅಂತ ಅಳ್ತಾ ಹೊರಗಡೆ ಹೋಗ್ತಾನೆ. ಆಗ ಜಿಂಗ್ಲೆನ್ ಕೂಡ ಮುಶಾಂಗ್ಗೆ ನೀನ್ ಇಲ್ಲೇ ಕೂತು ನನ್ ಜೊತೆ ಮಾತಾಡ್ತಾ ಇರೋ, ನಂಗೊಬ್ಳಿಗೆ ಇಲ್ಲಿ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಇಬ್ರು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಮುಶಾಂಗ್ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಆದ್ರೆ ಜಿಂಗ್ಲೆನ್ ಸಿಟಿಯಿಂದ ಹಳ್ಳಿಗೆ ಬಂದು ಅದನ್ನ ಡೆವಲಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ರಾತ್ರಿ ಎಲ್ರು ಮಲಗಿರುವಾಗ ಮಕಾವ್ ಕಿಟಕಿ ಹೊರಗಡೆ ಒಂದು ಶಾಡೋ ನೋಡಿ ಕಿರಿಸ್ತಾನೆ. ಆಗ ಎಲ್ರು ಎದ್ದು ಏನಿರ್ಬೋದು ಅಂತ ಹುಡುಕ್ತಾ ಇರಬೇಕಾದ್ರೆ ಹೊರಗಡೆ ಬಂದಿರೋ ಮುಶಾಂಗ್ ಟಪ್ ಹತ್ರ ಬಂದು ನೋಡಿದಾಗ ಜಿಂಗ್ಲೆನ್ ಅದರಲ್ಲಿ ಇರೋದಿಲ್ಲ. ಆಗ ಮುಶಾಂಗ್ ಒಂದು ಲ್ಯಾಂಟರ್ನ್ ಹಿಡ್ಕೊಂಡು ಅಂಡರ್ ಗ್ರೌಂಡ್ ಅಲ್ಲಿ ಬಂದು ನೋಡಿದಾಗ ಒಬ್ಬ ಕುಳ್ಳ ವ್ಯಕ್ತಿ ಅಳ್ಳಾಡ್ಬೇಡ ಅಂತ ಚಾಕುವನ್ನ ತೋರಿಸ್ತಾನೆ. ಅದೇ ಟೈಮ್ಗೆ ಮಾಶಾಂಗ್ ಕೂಡ ಬಂದು ಆ ಕುಳ್ಳ ವ್ಯಕ್ತಿ ತಲೆಗೆ ಗನ್ ಇಟ್ಟು ಇವಾಗ ನೀನ್ ಅಲ್ಲಾಡ್ಬೇಡ ಅಂತ ಅವನ ಕೈಯಲ್ಲಿದ್ದಂತ ಚಾಕುವನ್ನ ತಗೋತಾನೆ. ನಂತರ ಮುಶಾಂಗ್ ಜಿನ್ಲೆನ್ ವಾಯ್ಸ್ ಕೇಳಿ ಒಂದು ಬಾಕ್ಸ್ ಇಂದ ಹೊರ ತೆಗೆದು ಅವಳನ್ನ ಕಾಪಾಡ್ತಾನೆ. ಇದಾದ್ಮೇಲೆ ಎಲ್ರು ಆ ಕುಳ್ಳ ವ್ಯಕ್ತಿಯನ್ನ ಯಾರ್ ನೀನು ಅಂತ ಕೇಳಿದಾಗ ನನ್ನ ಎಲ್ರು ನಾಗರಾಜ ಅಂತ ಕರೀತಾರೆ, ನನ್ ಜಾಗಕ್ಕೆ ಬಂದು ಎಲ್ಲ ಗಬ್ ಎಬ್ಸಿದ್ರೆ ಸುಮ್ನೆ ಹೇಗಿರೋಕ್ಕಾಗುತ್ತೆ, ಅದಕ್ಕೆ ಈ ರೀತಿ ಮಾಡಿದ್ದು ಅಂತ ಹೇಳ್ತಾನೆ. ಆಗ ನಾಗರಾಜ್ಗೆ ಕೇಳ್ತಾರೆ, ನಾವು ಸ್ನೇಕಿಂಗ್ ವ್ಯಾಲಿಗೆ ಹೋಗ್ಬೇಕು, ನಮ್ಮೆಲ್ಲರಿಗೂ ಹಾವುಗಳು ಕಚ್ಚಿರೋದ್ರಿಂದ ಸ್ನೇಕ್ ಫ್ಲವರ್ ಹುಡ್ಕೊಂಡು ಬಂದಿದ್ದೀವಿ, ನಮ್ಗೆ ದಾರಿ ತೋರಿಸಿ ಅಂತ. ಅದಕ್ಕೆ ನಾಗರಾಜ್ ಕೂಡ ಸರಿ ಅಂತ ಅವರನ್ನೆಲ್ಲ ಕರ್ಕೊಂಡು ಕಾಡಿನ ಮಧ್ಯದಿಂದ ಕಲ್ಲು ಬಂಡೆಯ ಮಧ್ಯೆ ಇರೋ ಒಂದು ಗುಹೆಯೊಳಗೆ ಕರ್ಕೊಂಡು ಬರ್ತಾನೆ. ಎಲ್ಲರೂ ಭಯ ಪಡ್ತಾ ಆ ಗುಹೆಯೊಳಗೆ ಬಂದಾಗ ಒಂದು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರೋ ಬ್ರಿಡ್ಜ್ ನೋಡಿ ನಿಮಗೆ ಸ್ನೇಕ್ ಫ್ಲವರ್ ಬೇಕು ಅಂದ್ರೆ ಈ ಬ್ರಿಡ್ಜ್ ದಾಟ್ಕೊಂಡು ಬರಲೇಬೇಕು ಅಂತ ನಾಗರಾಜ್ ಎಲ್ಲರಿಗಿಂತ ಮುಂಚೆ ಅದನ್ನ ದಾಟ್ಕೊಂಡು ಹೋಗ್ತಾನೆ. ನಂತರ ಎಲ್ಲರೂ ಧೈರ್ಯ ಮಾಡ್ಕೊಂಡು ಅದನ್ನ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಕೆಲವು ಬಾವುಲಿಗಳು ಬಂದಿರೋದ್ರಿಂದ ಮಾಶಾಂಗ್ ನ ಆರ್ಮಿಗಳು ಅವುಗಳನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಎಲ್ಲಾ ಬಾವುಲಿಗಳು ಸೇರಿ ಅವರನ್ನ ಸಾಯಿಸ್ಬಿಡ್ತವೆ. ಆಗ ನಾಗರಾಜ್ ಇನ್ನು ಮುಂದೆ ಯಾರು ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ, ಜೀವದ ಮೇಲೆ ಆಸೆ ಇರೋರು ಇಲ್ಲೇ ನಿಂತ್ಕೊಳ್ಳಿ ಅಂದಾಗ ಮುಶಾಂಗ್ ಸರಿ, ನಾವು 4 ಜನ ಇರೋ 2 ಗುಂಪುಗಳಾಗಿ ಸ್ನೇಕ್ ಫ್ಲವರ್ ಹುಡ್ಕೋಕೆ ಹೋಗೋಣ, ಮೊದಲು ಯಾವ ಗ್ರೂಪ್ಗೆ ಸ್ನೇಕ್ ಫ್ಲವರ್ ಸಿಗ್ತಾವೋ ಅವ್ರು ಬಂದು ಇನ್ನೊಂದು ಗ್ರೂಪ್ಗೆ ಹೇಳಬೇಕು ಅಂತ ಪ್ಲಾನ್ ಮಾಡಿ 2 ಗ್ರೂಪ್ಗಳು ಬೇರೆ ಬೇರೆ ಕಡೆ ಸ್ನೇಕ್ ಫ್ಲವರ್ ಹುಡ್ಕೋಕೆ ಹೋಗ್ತಾರೆ. ಮುಶಾಂಗ್ ಹೋಗ್ತಿರೋ ದಾರಿಯಲ್ಲಿ ಸ್ನೇಕ್ ಫ್ಲವರ್ ತುಂಬಾನೇ ಬೇಗ ಸಿಕ್ಬಿಡ್ತವೆ. ಅವುಗಳನ್ನ ತಗೋಬೇಕು ಅಂದ್ರೆ ಸ್ನೇಕ್ ಫ್ಲವರ್ ಇರೋ ಜಾಗಕ್ಕೂ ಮತ್ತೆ ಇವರು ನಿಂತಿರೋ ಜಾಗದ ಮಧ್ಯದಲ್ಲಿ ಸಾವಿರಾರು ಹಾವುಗಳು ಸಂಭೋಗ ಮಾಡ್ತಾ ಇರ್ತವೆ. ಆಗ ಮುಶಾಂಗ್ ನಮ್ಗೆ ಸ್ನೇಕ್ ಫ್ಲವರ್ ಸಿಕ್ಕಿದಾವೆ ಅಂತ ಇನ್ನೊಂದು ಗ್ರೂಪ್ ಅನ್ನ ಕರ್ಕೊಂಡ್ ಬಾ ಅಂತ ಮಾಶಾಂಗ್ಗೆ ಕಳಿಸ್ತಾನೆ. ನಂತರ ಸ್ನೇಕ್ ಫ್ಲವರ್ ತಗೋಬೇಕು ಅಂತ ಜಂಪ್ ಮಾಡಿ ಫ್ಲವರ್ಸ್ ಹತ್ರ ಎಷ್ಟು ಬೇಕೋ ಅಷ್ಟು ಫ್ಲವರ್ ಗಳನ್ನ ತಗೋತಾನೆ. ಈ ಕಡೆ ನಾಗರಾಜ ಇನ್ನೊಂದು ಗ್ರೂಪ್ ಅನ್ನ ಸ್ನೇಕ್ ಫ್ಲವರ್ಸ್ ಇರೋ ಜಾಗನ ಬಿಟ್ಟು ಒಂದು ಕಿಂಗ್ ಕೋಬ್ರಾ ಇರೋ ಗುಹೆಗೆ ಕರ್ಕೊಂಡ್ ಬಂದಾಗ ಆ ಕಿಂಗ್ ಕೋಬ್ರಾ ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಮಕಾವ್ ಮತ್ತೆ ಲೀ ಮೇಲೆ ಈ ಕಿಂಗ್ ಕೋಬ್ರಾ ಅಟ್ಯಾಕ್ ಮಾಡಬೇಕಾದ್ರೆ ಮಿಸ್ ಅಜಿ ಅನ್ನೋ ಲೇಡಿ ತನ್ನ ಆರ್ತರಿ ಸ್ಕಿಲ್ ಇಂದ ಕೋಬ್ರಾ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಆದ್ರೆ ಕಿಂಗ್ ಕೋಬ್ರಾ ಸಿಟ್ಟಾಗಿ ಮಕಾವ್ ಮತ್ತೆ ಲೀನ ಬಿಟ್ಟು ಮಿಸ್ ಅಜಿ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಮಿಸ್ ಅಜಿಗೆ ಗೊತ್ತಾಗುತ್ತೆ ಈ ಕಿಂಗ್ ಕೋಬ್ರಾ ನನ್ನ ಬಿಡಲ್ಲ ಅಂತ, ಅದಕ್ಕೆ ಮಕಾವ್ ಮತ್ತೆ ಲೀನ ಕಾಪಾಡಬೇಕು ಅಂತ ಅವರನ್ನ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. ಕಿಂಗ್ ಕೋಬ್ರಾ ಕೂಡ ಮಿಸ್ ಅಜಿನ ಹಿಡ್ಕೊಂಡು ಅವಳನ್ನ ಸಾಯಿಸ್ಬಿಡುತ್ತೆ. ಈ ಕಡೆ ಮುಶಾಂಗ್ ಸ್ನೇಕ್ ಫ್ಲವರ್ ಕೀಳಬೇಕಾದ್ರೆ ನಾಗರಾಜ್ ಗನ್ ಹಿಡ್ಕೊಂಡು ಅಲ್ಲಿರೋ ಅಷ್ಟು ಹೂಗಳನ್ನ ಕಿತ್ಕೊಂಡ್ ಬಾ ಅಂತ ಮಾಶಾಂಗ್ ಕಾಲಿಗೆ ಶೂಟ್ ಮಾಡ್ತಾನೆ. ನಾಗರಾಜ್ ಜಿಂಗ್ಲೆನ್ ಕಡೆ ಗನ್ ಪಾಯಿಂಟ್ ಮಾಡಿ ಅಲ್ಲಿರೋ ಎಲ್ಲಾ ಹೂಗಳನ್ನ ಕಿತ್ಕೊಂಡ್ ಬಾ ಅಂದಾಗ ಮುಶಾಂಗ್ ನೀನು ಗನ್ ಬಿಸಾಕಿಲ್ಲ ಅಂದ್ರೆ ನಾನೆಲ್ಲಾ ಹೂಗಳನ್ನ ಕೆಳಗಡೆ ಬಿಸಾಕ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಾಗರಾಜ್ ಜಿಂಗ್ಲೆನ್ ಕಾಲಿಗೆ ಶೂಟ್ ಮಾಡಿ ನನ್ ಜೊತೆ ಆಟ ಆಡಬೇಡ, ಈ ಹೂ ತಕೊಂಡು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಇವಳನ್ನ ಸಾಯಿಸ್ತೀನಿ ಅಂದಾಗ ಮುಶಾಂಗ್ ಆ ಹೂಗಳನ್ನ ತಂದು ನಾಗರಾಜ್ಗೆ ಕೊಡ್ತಾನೆ. ಇದಾದ್ಮೇಲೆ ನಾಗರಾಜ್ ಆ ಹೂಗಳನ್ನ ತಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ 2 ತಲೆ ಇರೋ ಕಿಂಗ್ ಕೋಬ್ರಾ ಬಂದು ಅವನನ್ನ ತಿಂದು ಬಿಡುತ್ತೆ. ಈ ಗ್ಯಾಪ್ ಅಲ್ಲಿ ಸ್ನೇಕ್ ಫ್ಲವರ್ ಇರೋ ಬ್ಯಾಗ್ ಕೆಳಗಡೆ ಬಿದ್ದಿರೋದ್ರಿಂದ ಮುಶಾಂಗ್ ಅದನ್ನ ತಕೊಂಡು ಅಲ್ಲಿಂದ ಓಡ್ ಹೋಗ್ಬೇಕಾದ್ರೆ ಮಾಶಾಂಗ್ ಒಂದು ಎಕ್ಸ್ಪ್ಲೋಸಿವ್ ತಕೊಂಡು ನೀವ್ ಹೋಗಿ ಈ ಹಾವನ್ನ ನಾನ್ ನೋಡ್ಕೋತೀನಿ ಅಂತ ಬ್ಲಾಸ್ಟ್ ಮಾಡ್ತಾನೆ. ಈ ಕಡೆ ಲೀ ಮತ್ತೆ ಮಕಾವ್ ಓಡ್ ಬರ್ಬೇಕಾದ್ರೆ ಇನ್ನೊಂದು ಹಾವು ಲೀ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಮುಶಾಂಗ್ ಸ್ನೇಕ್ ಫ್ಲವರ್ ಹಿಡ್ಕೊಂಡು ಆ ಹಾವನ್ನ ಹಿಂದೆ ತಳಬೇಕಾದ್ರೆ ಲೀ ಜಿಂಗ್ಲೆನ್ಗೆ ನಮ್ ಮಗುಗೆ ಯೋಂಗನ್ ಅಂತ ಹೆಸರಿಡೋಕ್ ಹೇಳು ಅಂತ ಹೇಳಿ ಸತ್ತೋಗ್ತಾನೆ. ಈ ಕಿಂಗ್ ಕೋಬ್ರಾ ಮುಶಾಂಗ್ ಹಿಂದೆ ಬಿದ್ದಿರೋದ್ರಿಂದ ಜಿಂಗ್ಲೆನ್ ಸ್ನೇಕ್ ಫ್ಲವರ್ ಇರೋ ಬ್ಯಾಗ್ ತಕೊಂಡು ಅಲ್ಲಿಂದ ಓಡೋಗ್ಬೇಕಾದ್ರೆ ಆ ಕಿಂಗ್ ಕೋಬ್ರಾ ಇವಳನ್ನ ಫಾಲೋ ಮಾಡೋಕೆ ಶುರು ಮಾಡುತ್ತೆ. ಫೈನಲಿ ಮುಶಾಂಗ್ ಆ ಹಾವನ್ನ ಯಾಮರ್ಸಿ ತನ್ನ ಬಾಲವನ್ನ ತಿನ್ನೋ ತರ ಮಾಡಿ ತಲವಾರಿಂದ ಚುಚ್ಚಿ ಸಾಯಿಸ್ತಾನೆ. ಇದಾದ್ಮೇಲೆ ಸ್ನೇಕ್ ಫ್ಲವರ್ ತಕೊಂಡು ಹಳ್ಳಿಗೆ ಬಂದಾಗ ಎಲ್ರು ಬೇರೆ ಒಂದು ಜಾಗದಲ್ಲಿ ಬಂದು ವಾಸ ಮಾಡೋಕೆ ಅಂತ ಮನೆಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ಹೇಗನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.